ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ ಯೂಟ್ಯೂಬ್ ಚಾನಲ್. ಹಾಗೆ ಮಾರ್ನಿಂಗ್ ಮಕ್ಕಳಿಗೆ ಸ್ಕೂಲು ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಅಲ್ಲೇ ಒಂದು 5-6 ದಿವಸ ಆಯಿತು ಸ್ಕೂಲ್ ಸ್ಟಾರ್ಟ್ ಆಗಿ. 7:30ಗೆ ತಿಂಡಿ ರೆಡಿ ಆಗಿರಬೇಕು. ತಿಂಡಿ ಇವತ್ತು ಪುಳಿಯೋಗರೆ ಮಾಡಿದ್ದೆ. 8-10ಕ್ಕೆ ವ್ಯಾನ್ ಬರುತ್ತೆ. ಹಾಗಾಗಿ ತಿಂಡಿ ಇವತ್ತು ಪುಳಿಯೋಗರೆ ಮಾಡಿ ಅಡುಗೆನೂ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಆದಮೇಲೆ ಸ್ವಲ್ಪ ಗಂಜಿ ಮಾಡೋದಕ್ಕೆ ಇಟ್ಟಿದ್ದೆ, ಹಾಗೆಯೇ ಅನ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊಪ್ಪು ತೊಳೆದಿಡೋಣ ಅಂಥೇಳಿ ಸೊಪ್ಪನ್ನು ಕೂಡ ತೊಳೆದಿಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಕಾಯಿನ ಸುಲಿದಿಟ್ಟು ಹಾಗೆ ಸಾಂಬಾರು ಮಾಡೋದಕ್ಕೆ ಇಟ್ಕೊಂಡು ಮಕ್ಕಳು ಕೂಡ ಹೊರಟು ತಿಂಡಿ ತಿಂದು ನಮ್ಮನೆಯವರು ಕೂಡ ಇದ್ದರು. ಅವರು ಹೋಗಲಿಲ್ಲ, ಹಾಗಾಗಿ ನಾನೇ ಹೋಗಿ ಬಿಟ್ಬರೋಣ ಅಂತ ಹೇಳಿ. ಎಲ್ಲಾದರೂ ಒಂದೊಂದು ದಿವಸ ಹೋಗ್ತಾರೆ ಅಷ್ಟೇ, ಇಲ್ಲಾಂದರೆ ಹೋಗ್ಬಿಟ್ಟು ಅಲ್ಲೇ ಬ್ಯಾಗ್ ಇಟ್ಟು ಬರ್ತೀನಿ. ಬ್ಯಾಗ್ ತಂದ್ಕೊಡು ಅಂತಿದ್ಲ ಅಲ್ಲಿಗೆ, ಅಲ್ಲಿಗೆ ಬರೋಣ ಅಂತ. ತೂಕ ತಗೊಂಡೋಗಕ್ಕಾಗಲ್ಲ ಅಂತಾಳೆ. ಮನೆ ಹತ್ರನೇ ಬ್ಯಾಗ್ ಬಿಟ್ಟು ಮೊದಲೇ ಮಗಳು ಹೊರಟು ಬಂದಿದ್ಲು. ಅಲ್ಲಿ ನೇರಳೆ ಮರ ಇದೆ ಒಂದು, ಆ ನೇರಳೆ ಮರದ ಹತ್ರಕ್ಕೆ ಹೋಗಿದ್ದಾಳೆ. ನಾನು ಬರೋದು ನೋಡಿ ಮತ್ತೆ ವಾಪಸ್ ಬರ್ತಾಯಿದ್ಲು. ಇಲ್ಲಿ ಎಲ್ಲ ಬಂದು ಇಲ್ಲಿ ಊರಿನ ಹೊರಗಡೆ ರೋಡ್ನ ಹತ್ರ ಬರ್ತಾರೆ ವ್ಯಾನಿಗೆ ಹೋಗೋದಕ್ಕೆ. ಎಲ್ಲ ಒಂದೇ ತಲೆ ನೋಡಿ. ಇಬ್ಬರು ಹೋಗ್ತಾ ಇದ್ದಾರೆ, ಒಬ್ಬರು ಕೂತ್ಕೊಳ್ಳೋದೇ ಇಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ನಾನು ಕೂಡ ಬ್ಯಾಗ್ ತೊಗೊಂಡು ಬಂದು ಇಟ್ಟು ಹೋಗೋಣ ಅಂತಿದ್ದೆ. ನೋಡಿ ಸುಮ್ಮನೆ ಕೂರೋದೇ ಇಲ್ಲ, ಮತ್ತೆ ನೇರಳೆ ಮರಕ್ಕೆ ಹೋಗಿದ್ದಾಳೆ. ನೇರಳೆನ ಬಿದ್ದಿದ್ದೇನೋ ಅಂತ ನೋಡೋದಕ್ಕೆ. ಮೊದಲು ನಾವು ಕೂಡ ಹಾಗೆ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೋಗ್ತಾಯಿದ್ವು ನೇರಳೆ ಹಣ್ಣಿಗೆ. ಅವ್ರು ಹೋಗೋದು ನೋಡಿದ್ರೆ ನಮ್ಗೆ ಅದೇ ನೆನಪಾಗುತ್ತೆ. ಹಾಗೆ ಅಲ್ಲಿಂದ ಬಂದು ಅಡುಗೆನ ಪೂರ್ತಿ ಮಾಡಿದೆ. ಇವತ್ತು ಪುಳಿಯೋಗರೆ, ನನ್ನ ತಿಂಡಿ, ನಮ್ಮ ಮನೆಯವರಿಗೆ ಮುದ್ದೆ. ಮಧ್ಯಾಹ್ನ ತಿಂಡಿ ತಿಂತಾರೆ, ಬೆಳಗ್ಗೆ ಊಟ ಮಾಡ್ತಾರೆ. ನಾವು ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಮುದ್ದೆ ಊಟ ಮಾಡ್ತೀನಿ. ಹಾಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಕಡಲೆಕಾಯಿ ಕೂಡ ತೊಗೊಂಬಂದಿದ್ರು, ಅದನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ ಇಟ್ಟು. ಹಾಗೆ ಮನೆ ಕ್ಲೀನ್ ಮಾಡೋಣ ಅಂಥೇಳಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಮೊದಲಿದ್ದಿದ್ದು ಮನೆ ಕ್ಲೀನ್ ಮಾಡಿ ಒಳಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಅಲೋವೆರಾನ ತಲೆಗೆ ಹಾಕೊಳ್ಳೋಣ ಅಂತ ಹೇಳಿ ಏರ್ ಪ್ಯಾಕ್ ಹಾಕ್ಕೊಳೋದಕ್ಕೆ ಕಿತ್ಕೊಂಬಂದು ತೊಳೆದಿಟ್ಟಿದ್ದೀನಿ. ಆಮೇಲೆ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಿನ್ನ ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಗಿತ್ತು. ಹಾಗೆಯೇ ಹಾಲನ್ನು ಮತ್ತು ರೂಮು ಇದನ್ನು ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮಕ್ಕಳಂತೂ ಫ್ರಿಜ್ಜ ಯಾವಾಗಲೂ ಮುಟ್ಟಿ ಕರೆ ಹಾಗೆ ಆಗ್ತಾ ಇರುತ್ತೆ. ಇನ್ನು ಒಳಗಡೆ ಎಲ್ಲ ತರಕಾರಿ ತಂದಾಗ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಮೇಲೆಲ್ಲ ಮುಟ್ಟಿ ಕರೆ ಮಾಡಿದ್ರಲ್ಲ, ಅದನ್ನು ಕ್ಲೀನ್ ಮಾಡಾಯಿತು. ಹಾಗೆ ಹೇಳಿದ್ನಲ್ಲ ನಿಮಗೆ, ಒಂದು ಸ್ಯಾರಿ ಕುಚ್ಚು ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ತೋರಿಸ್ತೀನಿ ಅಂತ. ನೋಡಿ ಸಿಂಪಲ್ ಆಗಿರೋವಂಥ ಸ್ಯಾರಿನ ಕುಚ್ಚು ಹಾಕ್ಕೊಂಡಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಮಿಷನ್ನಲ್ಲಿ ವರ್ಕ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡಿದ್ದೀನಿ ಬ್ಲೌಸನ್ನು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.